ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಟನ್ ರೋಸ್ಟನ್ನ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಬನ್ನಿ ನನ್ನ ಕಿಚನಿಗೆ ಹೋಗೋಣ. ಇವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆ ಹಣ್ಣು, ಒಂದು 6-7 ಹಸಿಮೆಣಸಿನಕಾಯಿ, 3-4 ಕೆಂಪು ಮೆಣಸಿನ ಹಣ್ಣು ಮತ್ತು 3 ಟೊಮ್ಯಾಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು MGS ಚಿಕನ್ ಮಸಾಲ, 2 ಟೀ ಸ್ಪೂನ್ ಕಾಳು ಮೆಣಸು, 2 ಟೀ ಸ್ಪೂನ್ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು 1/2 ಕಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ 1/2 kg ಮಟನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮಟನ್ನ ಯಾವಾಗಲೂ ಪೀಸ್ಗಳನ್ನ ರೋಸ್ಟ್ ಮಾಡಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಅದು ಟೇಸ್ಟ್ ಬರುತ್ತೆ. ಬನ್ನಿ ಒಂದು ಜಾರ್ ತಗೊಳ್ಳೋಣ. ಜಾರಿಗೆ ಏನೇನು ಮಸಾಲೆ ನಮ್ಮ ಹತ್ರ ಏನೇನು ಮಸಾಲೆ ಇದೆ ಎಲ್ಲನೂ ಒಂದೇ ಜಾರಿಗೆ ಹಾಕೋಣ. ಕೊತ್ತಂಬರಿ ಸೊಪ್ಪು, ಕೊಬ್ಬರಿಕಾಯಿ, ಟೊಮ್ಯಾಟೊ ಹಣ್ಣು ಏನೇನು ತೊಗೊಂಡಿದ್ವಿ ಎಲ್ಲ ಮಸಾಲೆನೂ ನಾವು ಒಂದೇ ಜಾರಿಗೆ ಹಾಕೋಣ. ಒಂದೇ ಜಾರಿಗೆ ಹಾಕಿ ಮತ್ತೆ MGS ಮಸಾಲ ಮತ್ತು ನಿಂಬೆಹಣ್ಣನ್ನು ಇವಾಗ ಹಾಕಬಾರ್ದು, ಅದನ್ನು ಎರಡನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ಳಿ. ಕುಕ್ಕರ್ ಇಡಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮಸಾಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಇದನ್ನು ಫಸ್ಟು ನಾವೇನೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ. ಅದು ಎಣ್ಣೆ ಬಿಡ್ತಾ ಬರುತ್ತೆ. ಎಣ್ಣೆ ಬಿಟ್ಟರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂದರ್ಥ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಇನ್ನೇನಾದರೂ ಖಾರ ಏನಾದರೂ ಬೇಕಂದರೆ ಅಚ್ಚ ಖಾರದ ಪುಡಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾವು ಇಟ್ಕೊಂಡಿದ್ವಲ್ಲ ಮೀಟ್ ಅದನ್ನು ಹಾಕಿ, ಮಟನ್ ಮೀಟ್ನ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕದು. ಕಬಾಬಿಗೆ ಹೇಗೆ ಮಿಕ್ಸ್ ಆಗುತ್ತೆ ಆ ರೀತಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡೋಣ. ಇವಾಗ ಎಲ್ಲ ಒಂದು ಸ್ವಲ್ಪ ಬೆಂದಾಗಿದೆ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ನೀರನ್ನ ಒಂದು ಸ್ವಲ್ಪ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಗ್ರೇವಿ ಆಗಬಾರ್ದು, ಅದು ರೋಸ್ಟ್ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ವಿಷಲ್ ತಗೊಳ್ಳೋಗಿನ ಮುಂಚೆನೇ ಏನೇನು ಬೇಕು ಟೇಸ್ಟ್ ಎಲ್ಲ ನೀವು ನೋಡ್ಕೋಬೇಕು ಒಂದ್ಸಲ. ವಿಷಲ್ ತೊಗೊಂಡ್ಮೇಲೆ ಅದು ಅಷ್ಟು ಟೇಸ್ಟ್ ಬರಲ್ಲ. ವಿಷಲ್ ತಗೊಳ್ಳೋಗಿನ ಮುಂಚೆನೇ ಟೇಸ್ಟ್ ನೋಡ್ಕೊಳ್ಳಿ. ಮತ್ತು ಲಿಡ್ ಕ್ಲೋಸ್ ಮಾಡಿ. ಇವಾಗ ಒಂದು 6-7 ವಿಷಲ್ ತಗೊಳ್ಳಿ ಮತ್ತು ಓಪನ್ ಮಾಡಿ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ಅದಕ್ಕೆ ನಾವು ತೊಗೊಂಡಿದ್ವಲ್ಲ ನಿಂಬೆಹಣ್ಣನ್ನು, ಅದು ಒಂದು ನಿಂಬೆಹಣ್ಣು ನಾವು ಅರ್ಧ kg ಮಾಂಸ ತೊಗೊಂಡಿದ್ವಲ್ಲ ಅದಕ್ಕೆ 1/2 ಪ್ಯಾಕೆಟ್ ಮಾತ್ರ ಮಸಾಲೆ ಹಾಕಿ, ಮತ್ತು 2 ಟೇಬಲ್ ಸ್ಪೂನ್ ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ. ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕನೂ ಅದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಎಣ್ಣೆ ಚೆನ್ನಾಗಿ ಬಿಡಬೇಕು ಅದರಲ್ಲಿ, ಅಲ್ಲಿ ತನಕನೂ ಅದನ್ನು ರೋಸ್ಟ್ ಮಾಡ್ತಾನೆ ಹೋಗಿ. ಸ್ವಲ್ಪನೂ ಕೂಡ ನೀರು ಇರಬಾರ್ದು. ಎಲ್ಲ ಆ ಮಾಂಸ ಇರುತ್ತಲ್ಲ ಅದಕ್ಕೆ ಎಲ್ಲ ಅಂಟ್ಕೊಂಡಿರಬೇಕು. ಆ ರೀತಿ ರೋಸ್ಟ್ ಮಾಡಿ ಅದನ್ನು. ಹೈ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ, ಲೋ ಫ್ಲೇಮಲ್ಲಿ ಇಡಬೇಡಿ. ಆ ನೀರಿನ ಅಂಶ ಎಲ್ಲ ಹೀರ್ಕೋಬೇಕು ಆ ಮಸಾಲೆ. ಅಲ್ಲಿ ತನಕನೂ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಬೇಕು, ಅಷ್ಟು ಟೇಸ್ಟ್ ಆಗಿರುತ್ತೆ ಇದು. ಒಂದ್ಸಲ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ.
ನಂತರ ನನಗೆ ಕಮೆಂಟ್ ಮಾಡಿ ಹೇಗಿದೆ ಟೇಸ್ಟ್ ಅಂತ. ನೋಡಿ ರೆಡಿ ಆಗಿದೆ. ಇವಾಗ ಇದು ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ರತಿದಿನ 5 ಗಂಟೆಗೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಮೈ ಡಿಯರ್